ಕೆಳಗಡೆ ಎಲ್ಲ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಬೆಟ್ಟ ಹತ್ತನ ಅಂತ. ಅಲ್ಲಿ ಎಲ್ಲರೂ ಎರಡೆರಡು ಬಾಟ್ಲು ನೀರು ಇಟ್ಕೊಂಡಿದ್ದೀವಿ, ಯಾಕೆಂದರೆ ಮೇಲೆ ನೀರು ಸಿಗಲ್ಲ ಕುಡಿಯೋಕ್ಕೆ. ಅಲ್ಲೊಂದು ನಾಯಿ ಬರ್ತಾ ಇದೆ ಹಿಂದೆ, ಅದಕ್ಕೆ ಹೆಸರಿಟ್ಟ ಶರತ ಭೈರವ ಅಂತ. ಅದು ಬರಲಿಲ್ಲ ಮೇಲೆ. ಮತ್ತು ಇಲ್ಲಿ ನೈಟು ಒಂದು ಒಳ್ಳೆ ಜಾಗ ನೋಡಿ ಟೆಂಟ್ ಹಾಕ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಜಾಗ, ಗಾಳಿ ಬರಲ್ಲ, ಸುತ್ತಲೂ ಕವರಿಂಗ್ ಇದೆ. ಇವೇ ಟೆಂಟ್ ಹಾಕಿದೆಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ಸೌದೆ ಕಡ್ಕೊಂಬರೋಕ್ಕೆ ಬಾಯ್ಸ್ ಎಲ್ಲ ಹೋಗಿದ್ದಾರೆ. ರಾತ್ರಿ ಎಲ್ಲ ಸೌದೆ ಬೇಕು, ಕತ್ತಲು. ಮತ್ತು ಕರಡಿ ಇದೆ ಅಂತ ಹೇಳಿದ್ರೆ ಬೇರೆ ಎದುರಿಸಿದ್ದಾರೆ ಕೆಳಗಡೆ. ಅದಕ್ಕೋಸ್ಕರ ಬೆಂಕಿ ಹಾಕಿದ್ರೆ ಬೆಸ್ಟು ಅಂದ್ಕೊಂಡು ಸೌದೆ ಎಲ್ಲ ಎತ್ಕೊತಾ ಇದ್ದೀವಿ. ಅಂಧಕಾರದ ರಾತ್ರಿ ನಿಲ್ಲಿಸಿದೆ ಮಡಿಲು ಹಾಕಿದ ಬೆಟ್ಟದ ತುದಿಯಲ್ಲಿ. ನೀಲಾಕಾಶವ ನೀರವ ತೋರ್ಪಿನಲ್ಲಿ ತಾರೆಗಳ ತುಟಿಯೆಲ್ಲ ನಗುಬಿಟ್ಟಿವೆ. ಮೌನದಲ್ಲಿ ಗುಮಗುಮಿಸಿದ ಗಾಳಿ, ಹಸಿರಿನೊಡನೆ ನೆನೆದ ಹಸಿರು ಬೆಟ್ಟ. ದೂರದ ತಾರೆಗಳ ಸವಿಚುಂಕಿನಲ್ಲಿ ಪ್ರಕೃತಿಯ ಹಾಡು ಬೆಳೆಸಿತು ಖುಷಿ. ಅಮೃತದಂತೆ ಕಾಣುವ ರಾತ್ರಿಯ ನೋಟ. ಬೆಟ್ಟದ ತುದಿಯಲ್ಲಿ ರಾತ್ರಿ ಕುಟ್ಕೊಂಡು ಮಾಡ್ತೀವಿ ಊಟ. ಟೆಂಟ್ ಹಾಕೋಕೆ ಬೇಕು ಗೂಟ, ಬೇಗ ಮಲಗಬೇಕು, ಅದಕ್ಕೆ ಹೇಳ್ತೀನಿ ಟಾಟಾ. ಇಲ್ಲೆಲ್ಲ ನೋಡಿದ ಸಾಕು, ಅಡುಗೆ ಮಾಡೋ ಕಡೆ ಗಮನ ಕೊಡೋಣ. ಈಗ ಬಂದು ಪ್ರವೀಣ ಒಳ್ಳೆ ಕೆಲಸಗಾರ, ಒಳ್ಳೆ ತರಕಾರಿ ಎಲ್ಲ ಹಚ್ತಾ ಇದ್ದಾನೆ ಚೆನ್ನಾಗೇನೆ. ಮತ್ತು ಫೋನಲ್ಲಿ ಮಾತಾಡೋದು ಮಾತ್ರ ಬಿಡೋಲ್ಲ. ಅವ್ನು ಯಾವಾಗಲೂ ಹುಡುಗಿ ಜೊತೆನೇ ಮಾತಾಡ್ತಿರ್ತಾನೆ. ಅಕ್ಕಿಲ್ಲ ಒಳ್ಳೆ ಟಾರ್ಚ್ ಹಾಕೊಂಡು ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ. ಹುಡುಗರೆಲ್ಲ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಸೌದೆ ಹೊಂಚೋದು, ಬೆಂಕಿ ಇಕ್ಕೋದು, ಎಲ್ಲ ಥರ ಕೆಲಸ ಮಾಡ್ತಾ ಇದ್ದಾರೆ. ಬಾಯ್ಸ್ ಅಂದ್ರೇ ಹಂಗಲ್ವ, ಬರೀ ಬಾಯ್ಸ್ ಅಂದ್ರೇ ಹಾಗೆ ಕೆಲಸ ಚೆನ್ನಾಗಿ ಮಾಡ್ತಾರೆ. ಬಾಯ್ಸ್ ವೈಬೇ ಬೇರೆ ಥರನೇ ಇರುತ್ತೆ ವೈಬ್ಸ್ ಎಲ್ಲ. ಈರುಳ್ಳಿ ಎಲ್ಲ ಕಟ್ ಮಾಡಿಸಿ ಅದು ಚೂರಿ ತೊಗೊಂಡೆ, ಶಾರ್ಪ್ ಮಾಡ್ಕೊಂಬಂದಿದ್ದೀನಿ ಮನೇಲಿ. ಕರಡಿ ಬೇರೆ ಅಂತ ಇದ್ದಾರೆ, ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಕೈ ಕುಯ್ಕೊಂತೀಯ ಅಂತ ಹೆದರ್ಕೊತೀನಿ, ಅದು ಹೇಳಿದೆ. ಅದನ್ನೆಲ್ಲ ಕೈ ಕುಯ್ಕೊಂಬಿಡ್ತೀಯ, ಪಾಯಾಗಬೇಕು, ಹುಷಾರಾಗಿರು ಅಂತ. ನಾಗ ಚೆನ್ನಾಗಿ ಸೌದೆ ಎಲ್ಲ ಇಟ್ಟು ಒಲೆ ಉರಿಸ್ತಾ ಇದ್ದಾನೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಅನಿಸುತ್ತೆ ಅವನಿಗೆ. ನೋಡೋಣ, ನಾನು ಕುಕ್ ಮಾಡ್ತೀನಿ. ನಾನು ಫಸ್ಟೇ ಚಿಕನ್ನೆಲ್ಲ ಮನೆಯಿಂದನೇ ಮ್ಯಾರಿನೇಟ್ ಮಾಡಿಕೊಂಡು ಒಂದು ತಪ್ಪಲೆಗೆ ಹಾಕ್ಕೊಂಡು ತರಕಾರಿ ಎಲ್ಲ ಎತ್ಕೊಂಡು ಬಂದುಬಿಟ್ಟಿದ್ದೆ. ಆರಾಮಾಗಿ ಮಾಡ್ಬೋದು ಈಗ ಅಷ್ಟೇ. ಆ್ಯಕ್ಚುಲಿ ತುಂಬ ಬೆಳಕಿದೆ, ಆಕಾಶದಲ್ಲಿ ಬೆಳ್ದಿಂಗಳು ಚೆನ್ನಾಗಿದೆ. ಆದರೆ ಏನೂ ಕಾಣಿಸ್ತಿಲ್ಲ, ಯಾಕೆ ಅಂದರೆ ನಮ್ಮ ಫೋನ್ ಕ್ವಾಲಿಟಿ ಇಲ್ಲ, ಕ್ಲಾರಿಟಿನೂ ಇಲ್ಲ. ಮತ್ತು ಅಡುಗೆ ಮಾಡಿಕೊಂಡು ಇವತ್ತು ತಿಂದ್ಕೊಂಡು ಬೆಳಗ್ಗೆ ಬೇಗ ಎದ್ದೋಗ್ಬೇಕು. ಈ ವಿಡಿಯೋ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕರೆಕ್ಟಾಗಿ ಪ್ರಾಪರಾಗಿರೋ ಎಕ್ವಿಪ್ಮೆಂಟ್ಸ್ ಇಲ್ಲ. ಯಾರ್ದೋ ಫೋನಲ್ಲಿ 4-5 ಜನ ಮಾಡಿರೋ ಫುಟೇಜ್ಗಳನ್ನೆಲ್ಲ ಕಲೆಕ್ಟ್ ಮಾಡಿರೋ ವಿಡಿಯೋ, ಅದಕ್ಕೆ ಈ ಥರ ಬಂದಿದೆ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಪ್ರಾಪರಾಗಿ ಪ್ಲ್ಯಾನ್ ಮಾಡೋಣ ಅಂತ. ನೋಡಿ, ನೈಟ್ ಎಲ್ಲ ಸಕ್ಕದಾಗಿ ಕಾಣ್ತಿದೆ, ಬಟ್ ಏನೂ ಕಾಣಿಸ್ತಿಲ್ಲ. ನಮ್ಗೆ ಕಾಣಿಸ್ತಾ ಇದೆ, ಬಟ್ ವಿಡಿಯೋದಲ್ಲಿ ಏನೂ ಕಾಣಿಸ್ತಿಲ್ಲ ಅಷ್ಟೇ. ಕಟ್ಟೆಲ್ಲ ಆಯಿತು, ಮತ್ತು ಅಡುಗೆ ಮಾಡೋದು ಸ್ಟಾರ್ಟ್. ಈಗ ಎಲ್ಲ ರೆಡಿ ಮಾಡಿದ್ದೀನಿ. ನಾಗ ಒಳ್ಳೆ ಸೌದೆ ಒರೆಸಿದ್ದಾನೆ ಚೆನ್ನಾಗಿ. ಈಗ ಕುತ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದು. ಅದರಿಂದ ಅದಕ್ಕೆ ಮಸಿ ಆಗೋಲ್ಲ, ಅಂದರೆ ತೊಳೆಯೋಕೆ ಈಸಿ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಫೈನಲಿ ಕುಕ್ಕಿಂಗ್ ಬಂತು ನಮ್ಮ ಪಾರ್ಟ್. ಈಗ ತರಕಾರಿ ಎಲ್ಲ ಕಟ್ ಮಾಡಿದ್ದಾನೆ. ತರಕಾರಿ ಏನು, ಈರುಳ್ಳಿ ಟೊಮೊಟೊ ಕಟ್ ಮಾಡಿದ್ದಾನೆ ಅಷ್ಟೇ. ಇದು ಓಲ್ಡ್ ಮಂಕ್ ರಮ್ ಹಾಕ್ತೀವಿ, ಯಾಕೆಂದರೆ ರಮ್ ಚಿಕನ್ ಮಾಡ್ತಿರೋದಲ್ಲ, ಅದಕ್ಕೋಸ್ಕರ. ಈಗ ಎಣ್ಣೆ ಹಾಕೊಂಡು ಫಸ್ಟು ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮೆಣಸಿನ್ಕಾಯಿ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕಿದೆ. ಈಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಮ್ಯಾರಿನೇಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಆಗಲೇ, ಅದಕ್ಕಿಂತ ಮುಂಚೆ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಸೊ ಇದೇ ಚಿಕನ್ನು ಎಲ್ಲ ಕ್ಲೀನಾಗೆಲ್ಲ ವಾಶ್ ಮಾಡಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಮನೆಯಲ್ಲೇ. ಅದನ್ನು ತೊಗೊಂಬಂದು ಇಲ್ಲಿ ಬೇಯಿಸ್ಕೊಂಡು ತಿನ್ನೋದು.
ಚೆನ್ನಾಗೇನೋ ಆಗುತ್ತೆ, ಚೆನ್ನಾಗೇ ಇರುತ್ತೆ. ಚಿಕನ್ಗೆ ಉಪ್ಪು ಖಾರ ಬಿದ್ದರೆ ಸಾಕು, ಅದಾದ ಅಷ್ಟೊಂದು ಮಸಾಲೆ ಹಾಕಿದ್ದು ಚೆನ್ನಾಗೇ ಇರುತ್ತೆ. ಸೌದೆಗಳಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಯಾರೋ ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಪುಣ್ಯ ತುಂಬ್ರು. ಹಳೆ ಮರಗಳನ್ನೆಲ್ಲ ಕಟ್ ಮಾಡಿ ಹಾಕಿದ್ದಾರೆ, ಇಲ್ಲಾಂದರೆ ಇನ್ನೂ ಕೋಟೆ ಬೇಗ ಹಾಳಾಗೋಗುತ್ತೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿದೆ. ನಾನು ಫಸ್ಟು 3 ಟೈಮ್ಸ್ ಬಂದಾಗ ಇದ್ದಷ್ಟು ಕೆಟ್ಟದಾಗಿಲ್ಲ. ಈ ಟೈಮ್ ಬಂದಾಗ ತುಂಬ ಚೆನ್ನಾಗಿದೆ. ಎಲ್ಲ ಕ್ಲೀನೆಲ್ಲ ಮಾಡಿದ್ದಾರೆ, ಸಾದ್ರೆ ಏನಿಲ್ಲ, ಚೆನ್ನಾಗಿದೆ. ಈಗ ದೃಷ್ಟಿ ತೆಗೆಯೋದು ಏನೋ ನನಗೂ ಗೊತ್ತಿಲ್ಲ ಯಾಕೆ ಮಾಡ್ತಾರೆ, ನಮ್ಮಮ್ಮ ಹೇಳ್ಕೊಟ್ಟಿದ್ರು, ಮಾಡಿದ್ದೀನಿ ಅಷ್ಟೇ. ಈಗ ತಿನ್ನೋದು, ಮತ್ತು ಅದಕ್ಕಿಂತ ಮುಂಚೆ ಸ್ವಲ್ಪ ರಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚಿಕನ್ಗೆ ರಂಬಿದ್ರೆ ಮಾತ್ರ ಒಳ್ಳೆ ಫ್ಲೇವರ್ ಇರುತ್ತೆ. ಅದು ತಿನ್ನೋರಿಗೆ ಗೊತ್ತು. ಫಸ್ಟು ಬಾಯ್ಸ್ ಎಲ್ಲ ಕಾಯ್ತಾ ಇದ್ದಾರೆ ತಿನ್ನಲಿಕ್ಕೆ ಅಂತ. ಇನ್ನೇನು ತಿನ್ನೋಕೆ ಸ್ಟಾರ್ಟ್ ಮಾಡೋದೆ, ಕುಕ್ ಆದಮೇಲೆ ಇನ್ನೇನು ಮಾಡೋದು. ಅದಕ್ಕಿಂತ ಮುಂಚೆ ಸ್ವಲ್ಪ ಎಂಜಾಯ್ ಮಾಡಬೇಕು. ರಾತ್ರಿ ಎಲ್ಲ ಫೈರ್ ಕ್ಯಾಂಪ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತೀವಿ. ನಾನು ನೋಡಿದ್ದೀನಲ್ಲ ವೀಡಿಯೋ ಫುಟೇಜಲ್ಲಿ, ಕ್ಲೀನಾಗಿ ಕಾಣಿಸಿಲ್ಲ, ಚಳಿ ಆಗ್ತಾ ಇದೆ. ಅಷ್ಟೊಂದು ಬೇಡ ಕುಡಿಲ್ಲ, ಕಡ್ಡಿ ವೇಸ್ಟ್ ಮಾಡಿಬಿಟ್ಟು ಬೆಟ್ಟ ಸಿಗಲ್ಲ. ಕವರ್ ಹಾಕಿ ಹೊರಗಡೆ ತೋರಿಸುತ್ತೆ ನೋಡಿ. ಒಂದೊಂದು ಹಾಕ್ತಾರೆ. ಆಮೇಲೆ ಅದು ಸ್ವಲ್ಪ ಹುರಿದ ಮೇಲೆ ಆ ಕಲ್ ಸೈಡ್ ಕೇಳ್ಕೊಬಿಟ್ಟು ಕೆಂಡ ಮಾಡ್ಕೊಬಿಟ್ರೆ ಸೈಡ್ ಬಾ. ಮಗ ಸೈಡ್ ಬಾ, ಸೈಡ್ ಬಾ, ಸೈಡ್ ಬಾ. ಸೈಕ್ ಆಗೈತಿ ಇಲ್ಲಿಂದ. ಶಿವ ಮಾತ್ರ ಸೈಕ್ ಅಂತವನೆ. ಈ ಕಡೆ ನೋಡು, ಆ ಮಚ್ಚ ಹಂಗೆ ನೋಡಿ, ಈ ಕಡೆ ನಾಕ್ಸ್ ಕಾಣಿಸ್ತಿಲ್ಲ ಮಕ್ಕ, ಆದ್ರೆ ಲೈಟ್ ಆಗಿ ಬರ್ತಾ ಇತ್ತು. ಆಯ್ತಣ್ಣ, ತಡ್ಕ, ಓಲ್ಡ್ ಮಂಕ್ ತಡ್ಕ ಎಣ್ಣೆಯಲ್ಲಿ ಲಾಸ್ಟ್ ಈ ಥರ ಹಾಕಿದ್ರೆ ಆ ಓಲ್ಡ್ ಮಂಕಿನ ಫ್ಲೇವರು ಬೇರೆ ಲೆವೆಲ್ ಇರುತ್ತೆ. ಸಲಿ ಟ್ರೈ ಮಾಡಬೇಕು ಎಲ್ಲರೂ, ಸಲಿ ಮಾಡ್ಕೊಂಡು ನೋಡಿ. ಆಹಾ ಆಹಾ ಅನಿಸುತ್ತೆ, ಮತ್ತೆ ಮತ್ತೆ ತಿನ್ನೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಲ್ಲವರೇ ಬಲ್ಲರು ಬೆಲ್ಲದ ರುಚಿಯ, ನೀನೇನು ಬಲ್ಲೆನಯ್ಯ, ದೊಡ್ಡವರು ಹೇಳೋರೆ. ಅದೇನ್ ಮಚ್ಚ ಅದು, ಅದು ಗೊತ್ತು, ಏನ್ ಮಾಡ್ತಿದ್ದೆ ಅದು ಎಲ್ಲ ತಿಳ್ಕೊಂತೀನಿ. ಮಶ್ರೂಮ್ ಕಡೆ ಬೆಳಕಿನ ತೋರ್ಸೋದಂತೆ.
ಜಾಲಿ ಜಾಲಿ ನಾನ್ ಕನ್ನಡದವೇ. ಈ ಕೋಟೆಯ ಇತಿಹಾಸ. ಮಧುಗಿರಿ 7 ನಾಡಪ್ರಭುಗಳು ಎನ್ನುವ ಅತ್ಯಂತ ಪ್ರಸಿದ್ಧ ಪಾಳೆಗಾರರ ವಂಶ ವಿಜಯನಗರದ ಅರಸನಿಗೆ ಸಾಮಂತರಾಗಿದ್ದರು. ಅವರ ರಾಜಧಾನಿ ಬಿಜ್ಜಾವರ. ಇಂತಹ ವಂಶದಲ್ಲಿ ಬಿಜ್ಜಾವರದಲ್ಲಿ ಜನಿಸಿದ ಇಮ್ಮಡಿ ಚಿಕ್ಕಭೂಪಾಲ ಎಂಬ ರಾಜ ಇವರ ವಂಶದಲ್ಲಿ ಅತ್ಯಂತ ಪ್ರಸಿದ್ಧನಾದವನು. 1601ರಲ್ಲಿ ಪ್ರಖ್ಯಾತವಾದ ಮಧುಗಿರಿ ಕೋಟೆಯನ್ನು ಕಟ್ಟಿದವನು ಇವನೇ. ಈ ಇಮ್ಮಡಿ ಚಿಕ್ಕಭೂಪಾಲನಿಗೆ 3 ಮಕ್ಕಳು. ಎರಡನೆಯ ಮಗ ಚನ್ನಪ್ಪ ಗೌಡ ಬಾಲ್ಯದಲ್ಲೇ ಅಕಾಲ ಮರಣಕ್ಕೀಡಾಗಿ ಕಾಲವಾದನು. ಅವನ ನೆನಪಿಗೆ ತಾನು ನಿರ್ಮಿಸಿದ್ದ ಈ ದುರ್ಭೇದ್ಯ ಕೋಟೆಯನ್ನು ಚನ್ನರಾಯನ ದುರ್ಗ ಎಂದು ಹೆಸರಿಸಲಾಗಿತ್ತು. ಈ ಕೋಟೆ ನಿರ್ಮಾಣವಾಗಿದ್ದು ಸಹ 1601 ಆಸುಪಾಸಿನಲ್ಲೇ. 1614ರ ಪೆನುಗೊಂಡೆಯ ಯುದ್ಧದಲ್ಲಿ ವೀರಮರಣ ಹೊಂದಿದ ತನ್ನ ದೊಡ್ಡ ಮಗ ತೋಟೇಂದ್ರನ ಅಗಲಿಕೆಯನ್ನು ಸಹಿಸಲಾಗದೆ ಇಮ್ಮಡಿ ಚಿಕ್ಕಭೂಪಾಲ ತಾನು ಸ್ವಲ್ಪ ಕಾಲದಲ್ಲೇ ಮರಣ ಹೊಂದಿದನು. ತದನಂತರ ಮೈಸೂರು ಅರಸನಾದ ಚಿಕ್ಕದೇವರಾಜ ಒಡೆಯರ್ ಅವರ ಸುಪರ್ದಿಗೆ ಬಂದ ಈ ಕೋಟೆ 1779ರಲ್ಲಿ, ನಂತರ ಹೈದರಾಲಿ ಮತ್ತು 1782ರಿಂದ 1799ರವರೆಗೆ ಟಿಪ್ಪು ಸುಲ್ತಾನನ ವಶದಲ್ಲಿತ್ತು. ಟಿಪ್ಪು ಸುಲ್ತಾನ ಈ ಕೋಟೆಯನ್ನು ತನ್ನ ಮಿಲಿಟರಿ ತಾಣವನ್ನಾಗಿ ಮಾಡಿಕೊಂಡಿದ್ದನು. ಬ್ರಿಟಿಷ್ ಪ್ರವಾಸಿಗರ ಫ್ರಾನ್ಸಿಸ್ ಬುಕಾನನ್ ದಾಖಲಿಸಿದ್ದಾರೆ. 1800ರ ಬಳಿಕ ಮೈಸೂರು ಅರಸನಾದ 3ನೇ ಕೃಷ್ಣರಾಜ ಒಡೆಯರ ವಶಕ್ಕೆ ಬಂದ ಈ ಕೋಟೆ ಮೈಸೂರು ಸಂಸ್ಥಾನ ಸೇರಿಕೊಂಡಿತು. ಆನಂತರ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ಇದನ್ನು ಸಂರಕ್ಷಿಸಲ್ಪಟ್ಟಿದೆ. ಇದು ಈ ಕೋಟೆಯ ಇತಿಹಾಸ. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು, ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾದರು, ಇನ್ನು ನೀನ್ಯಾವ ಲೆಕ್ಕ ಹೇಳು. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ, ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಅರಿತವರಿಲ್ಲ. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು, ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣ